ವೀಕ್ಷಕರೇ ನಮಸ್ಕಾರ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಖಾಸಗಿ ವಾಹನಗಳ ದರ್ಬಾರ್. ಹಾಸನದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸಾರಿಗೆ ನೌಕರರು ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಹೈಕೋರ್ಟ್ ಬೇಡ ಅಂದರೂ ಸಹ ಆದೇಶ ಮೀರಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ. ಹೀಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಯಾವುದೇ ಬಸ್ ಸಂಚಾರ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದರೆ ಹಾಸನದಲ್ಲಿ ಈಗಿನಿಂದಲೇ ಮುಷ್ಕರದ ಬಿಸಿ ಪ್ರಯಾಣಿಕರಿಗೆ ತಟ್ಟಿದೆ. ಹೌದು, ಹಾಸನ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲ, ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ನಾಳೆ ಮುಷ್ಕರ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಕರ್ತವ್ಯಕ್ಕೆ ಹಾಜರಾಗಬೇಕಿದ್ದ ಸಿಬ್ಬಂದಿ ಗೈರಾಗಿದ್ದಾರೆ. ಹೀಗಾಗಿ ಬಸ್ಗಳು ಸಂಚರಿಸದೆ ನಿಂತಲ್ಲೇ ನಿಂತಿವೆ. ಇದರಿಂದ ಬೇರೆ ಬೇರೆ ಊರಿಗೆ ಹೋಗಬೇಕಾಗಿದ್ದ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಇದರಿಂದ ಖಾಸಗಿ ವಾಹನಗಳು ರಸ್ತೆಗಿಳಿದಿವೆ. ಸರ್ಕಾರಿ ಬಸ್ ಇಲ್ಲದ ಹಿನ್ನೆಲೆ ಖಾಸಗಿ ಬಸ್ಗಳ ಸಂಚಾರ ಶುರುವಾಗಿದ್ದು, ಅರಸೀಕೆರೆ, ಮೈಸೂರು, ಬೆಂಗಳೂರು ಕಡೆಗೆ ಖಾಸಗಿ ಬಸ್ ಸಂಚಾರ ಆರಂಭವಾಗಿದೆ. ವೀಕ್ಷಕರೇ, ಈ ದಿನ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ನೌಕರರಿಗೂ ತೊಂದರೆ ಆಗಿದೆ. ಅವ್ರ ವೇತನ ಪರಿಷ್ಕರಣೆ ಆಗಿಲ್ಲ. ಈ ಡಿಪೋದಲ್ಲಿ ನಿಂತ ಜಾಗದಲ್ಲೇ ಬಸ್ಗಳು ನಿಂತಿದ್ದಾವೆ. ಆದ್ದರಿಂದ ಸಾರ್ವಜನಿಕರು ಅಭಿಪ್ರಾಯನ ಯಾವ ರೀತಿ ಹೇಳ್ತಾರೆ ಕೇಳೋಣ ಬನ್ನಿ. ಪರವಾಗಿಲ್ಲ, ನಮ್ಮ ಜೀವನಕ್ಕೆ ನಾವೇನು ಮೋಸ ಆಗಿಲ್ಲ. ಇವತ್ತಂತೂ ಭಾಳ ತೊಂದರೆ ಆಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಬೋಳಿಗೆ ಮಾಡಿಲ್ಲ ಸರ್. ನಾವು ಆದಷ್ಟು ಬೇಗ ನಮಗೊಂಚೂರು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಸರ್. ಶ್ರೀಪಟ್ಟಣ ದೇವಸ್ಥಾನಕ್ಕೆ ಹೋಗ್ಬೇಕಂತ ಈ ಶ್ರಾವಣವಾಗಿದ್ದೆ. ಈಗ ನೋಡಿದ್ರೆ ಬಸ್ ಮಿಸ್ ಆಗಿದೆ. ಮೇಡಮ್, ಇಷ್ಟು ದಿನ ಫ್ರೀ ಬಸ್ ಹೋಗ್ತಾ ಇದ್ರಿ, ಇವಾಗ ಇದರಿಂದ ಅಲ್ಲಲ್ಲ KSRTC ಅವ್ರ ನೌಕರರಿಗೆಲ್ಲ ಸಂಬಳ ಕೊಡುತ್ತೆ, ದುಡ್ಡಿಲ್ಲ ಅಂತ ಇದ್ದಾರೆ. ಇದರಿಂದ ನಿಮಗೆ ಫ್ರೀ ತಗೊಂಡವ್ರಿಗೆ ಏನು ಅನ್ಸುತ್ತೆ ಮೇಡಮ್? ಈಗ ಅವ್ರ ಕಷ್ಟ ಅವ್ರಿಗೆ, ನಮ್ಮ ಅನುಕೂಲ ಒಂದೇ ನೋಡೋಕ್ಕಾಗಲ್ಲ. ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಅವ್ರು ಟ್ರೈಟ್ ಮಾಡಿದ್ದಾರೆ. ಹೋಗ್ಬೇಕು ಎಮರ್ಜೆನ್ಸಿ ಅಂದಾಗ. ಅಲ್ಲ, ಇದರಿಂದ ಗ್ಯಾರಂಟಿ ಯೋಜನೆಗಳಿಗೆ ನಿಮಗೆ ಇಷ್ಟ ಇದೆಯಾ ಇಲ್ಲ? ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂತಾರೆ ಸರ್. ಅಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರಲ್ಲ, ಬಡವರಿಗೆ ಮಾತ್ರ ಕೊಟ್ಟರೆ ಒಳ್ಳೇದು ಅಂತ ಕೆಲವರು ಅಭಿಪ್ರಾಯ ಇದೆ. ಈಗ ನಿಮ್ಮ ಅದ್ರ ಅಭಿಪ್ರಾಯ ಏನು? ಎಲ್ಲದಕ್ಕಿಂತ ಅನುಕೂಲ ಅಂದರೆ ಬಡವರು ಆಗಿರೋದೇ ಅನುಕೂಲ. ಈಗ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ಇಲ್ವ ನಮ್ಮ ಥರ ಆ ಥರ. ನಿಮ್ಮದು ಯಾವುದು ಸರ್? ನಮ್ಮ ಕಲಬುರಗಿ, ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ. ಈಗೆಲ್ಲ ಬಸ್ ಸ್ಟ್ರೈಕ್ ಇದೆ. ಕಲಬುರಗಿಯಿಂದ ಇಲ್ಲಿ ಹೆಂಗೆ ಬಂದ್ರಿ ಸರ್? ಇವತ್ತು ನಾವು ಟ್ರೈನಿಂದ ಬಂದ್ವಿ ಸರ್. ಇಲ್ಲಿ ಬಂದು ತಕ್ಷಣ ಗೊತ್ತಾಯಿತು ಬಸ್ ಸ್ಟ್ರೈಕ್ ಇದೆ ಅಂತ. ಇವೆಲ್ಲ ಫ್ರೀ ಬಸ್ ಮಾಡಿ ಭಾಳ ತ್ರಾಸ ಆಗುತ್ತೆ ಸರ್. ಎಲ್ಲ ಸರ್ಕಾರಕ್ಕೆ ಲಾಸ. ಬಡವ್ರಿಗೆ ಕೊಡಬೇಕು, ಶ್ರೀಮಂತನೂ ಕೊಟ್ಟರು ಅದ್ರಾಗ ಎಲ್ಲರಿಗೆ ತ್ರಾಸ ಆಗುತ್ತೆ ಸರ್. ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಂತ? ಹಾಂ, ತೊಂದರೆ ಎಲ್ಲರಿಗೂ ಆಗುತ್ತೆ. ಕೆಲವೊಬ್ಬರು ಕೆಲ್ಸಕ್ಕೆ ಹೋಗೋರು, ಕೆಲವೊಬ್ಬರು ಹಾಸ್ಪಿಟ್ಲಿಗೆ ಹೋಗೋರು. ಈಗ ನೋಡಿ, ನಾವು ದೇವಸ್ಥಾನ ನಡೆದಿದ್ದೆವು, ಈಗ ನಮ್ಮನ್ನು ತೊಂದರೆ ಆಗುತ್ತೆ. ರಾಮಯ್ಯ ಈಗ ಏನು ಸೈಟ್ ಮಾಡಿದಾರೋ ಕೇಳ್ತಾರೆ, ಕೂಲಿ ಕೇಳ್ತಾ ಇದ್ದಾರೆ, ಅವ್ರು ಮಾಡಿದ್ದಕ್ಕೆ ಕೇಳ್ತಾ ಇದ್ದಾರೆ. ಅದನ್ನು ಕೊಡಬೇಕಾಗಿರುತ್ತೆ, ನ್ಯಾಯ ಹೋಗ್ಬೇಕು. ಅದನ್ನ ಅನಿಸುತ್ತೆ ನೋಡಿ, ಕೂತ್ಕೊಂಡು ಕಾನೂನು ಕೊಟ್ಟಿದ್ದಾರೆ. ಅದೇನು ಹೊಸದಾಗಿ ಎಕ್ಸ್ಟ್ರಾ ಕೇಳ್ತಾ ಇಲ್ಲ, ಹಳೆಯದೆಲ್ಲ ಕೇಳ್ತಾ ಇಲ್ಲ. ನಮ್ಮ ಈ ಉದಾಹರಣೆಗೆ MLA ವಿತೌಟ್ ನೋ ಟೈಮ್ ಅವ್ರು ಸ್ಯಾಂಕ್ಷನ್ ಮಾಡ್ಕೊತಾರೆ. ಅವ್ರಿಗೆ ಅವ್ರು ಯಾವುದು ಅಬ್ಜೆಕ್ಷನ್ ಹಾಕ್ಕೊಡಲ್ಲ. ನೀವು ಇಂಥ ಬಡವರಿಗೆ ಒಂದು ಎಷ್ಟು 8 ತಿಂಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಥದ್ರಲ್ಲಿ ಕೊಡಲ್ಲ ಅಂದರೆ ಖಂಡಿತವಾಗೂ ಸರಿ ಇಲ್ಲ. ಡೆಮಾಕ್ರಸಿಗೆ ಅನೇಕ ಅನಾಲಯಕ ಅಂತ ನಿಮಗೆ ಓನ್ ವೆಹಿಕಲ್ಸ್ ಇದ್ದಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಬಸ್ ಬಿಡಬೇಕು ಅಂತ ಹೇಳ್ತಾರೆ. ನೀವು ಯಾವೂರಿಂದ ಬರ್ತೀರಿ? ಇಲ್ಲೇ ತೇಜುಶಂಕ. ಅಲ್ಲಿಂದ ಹೇಗೆ ಬಂದ್ರಿ ಇವತ್ತು? ಆಟೋಯಿಂದ. ನಿಮಗೆ ತುಂಬ ತೊಂದರೆ ಆಯಿತಾ? ತುಂಬ ಅಂದರೆ ಏನಿಲ್ಲ, ಓನ್ ವೆಹಿಕಲ್ಸ್ ಇದ್ದಿದ್ದರಿಂದ ಕಾಲೇಜಿಗೆ ತೊಂದರೆ ಆಯಿತು. ಆದರೂ ಕ್ಲಾಸಿಗೆ ಯಾರೂ ತುಂಬ ಜನ ಬಂದಿರಲಿಲ್ಲ. ಬಂದು ವೇಸ್ಟ್, ಕಾಲೇಜಿಗೆ ಬಂದು ವೇಸ್ಟ್ ಆಯಿತು. ಬಸ್ ಓಡಿಸ್ತಾರೆ ಅವರು. ಎಲ್ಲರೂ ಕಷ್ಟ ಇದ್ದರೆ KSRTC ಅವ್ರು ಅನುಕೂಲ ಮಾಡ್ಕೊಳ್ಬೇಕು. ಫ್ರೀ ಅಂತ ಸರ್ಕಾರ ಕೇಳಿಲ್ವಲ್ಲ. ಇವತ್ತು ಬೆಳಗಿನ ಸಂಗಟ ಎಲ್ಲ ಜನಗಳು ಕರ್ಕೊಂಡು ಊರಿಗೆ ತಪ್ಪಿಸ್ತಾರೆ. ಅವ್ರಿಗೆ ಎಷ್ಟು ಕಷ್ಟ ಐತೆ ಬಸ್ ಓಡಿಸೋರಿಗೆ. ಅವ್ರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು. ಫ್ರೀಯಾಗಿ ಬಸ್ ಮಾಡಿ, ಫ್ರೀಯಾಗಿ ಅಕ್ಕಿ ಕೊಡಿ, ಸೋಮರಿ ಥರ ಮಾಡ್ತಾರೆ ಸರ್ಕಾರ. ಇದು ಸರ್ಕಾರ ತಪ್ಪು. ಕೆಲಸ ಮಾಡೋದು ಸಹಾಯ ಮಾಡ್ಬೇಕು ಸರ್. ಯಾವ ರೀತಿ ಸರಿಪಡಿಸೋಕ್ಕೆ ಸಿದ್ದರಾಮಯ್ಯ ಸ್ವಲ್ಪ ಕಾನೂನು ಕ್ರಮ ತಗೊಂಡು ಬೆಳಗ್ಗೆ ಸಂಗಟ ಬಸ್ ಓಡಿಸ್ತಾರೆ. ಅವ್ರಿಗೆ ಎಷ್ಟು ಕಷ್ಟ ಐತೆ ಎಲ್ಲ ಜನಗಳನ್ನೂ ಸೇಫ್ಟಿ ತಗೊಂಡೋಗಿ ಮನೆಗೆ ತಲುಪಿಸ್ತಾರೆ. ಆದರೆ ಅದು ಮಾಡಬೇಕು. ಮನೆಗೆಲ್ಲ ದುಡ್ಡು ಕೊಡೋ ದೊಡ್ಡ ವಿಷಯ ಅಲ್ಲ, ಫ್ರೀಯಾಗಿ ಮಾಡೋ ದೊಡ್ಡ ವಿಷಯ ಅಲ್ಲ. KSRTC ಸಂಸ್ಥೆಗೆ ಒಳ್ಳೇದು ಮಾಡಬೇಕು. ನೀವು ಯಾವ ಊರು ಸರ್? ನಮ್ದು ಇಲ್ಲಿ ಹಾಸ್ಪಿಟಲ್. ನಿಮ್ಮ ಹೆಸರು? ಮಂಜು ಅಂತ ಸರ್, ನೀವು ಯಾವ ಊರು ಸರ್? ಸರ್, ಇವತ್ತಿನ ಬಸ್ ಸ್ಟ್ರೈಕ್ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇದು ನಿಮ್ಮ ಅಭಿಪ್ರಾಯ ಏನು ಸರ್? ಡ್ರೈವರ್ ಕಂಡಕ್ಟರ್ಗಳಿಗೆ ಸಂಬಳ ಹೆಚ್ಚಿಸಬೇಕು, ವೇತನ ಹೆಚ್ಚಿಸಬೇಕು ಅಂತ ಸಾರ್ವಜನಿಕರಿಗೆ ತೊಂದರೆ ಇದೆ. ನಮ್ಮ ಸರ್ಕಾರದಲ್ಲಿ ಎಲ್ಲ ಬಗ್ಗೆಗಳನ್ನು ಕೊಡ್ತಾರೆ. ಅದರಲ್ಲಿ ನಮ್ಮ ನಾಯಕರುಗಳು, ನಮ್ಮ ಸರ್ಕಾರದವರು ಒಳ್ಳೆಯ ಒಂದು ಯೋಜನೆ ತಗೊಂಡು ಸಾಲ್ವ್ ಮಾಡ್ತಾರೆ. ನಮ್ಮ ನಾಯಕರು ಆ ಥರ ಮಾಡ್ತಾರೆ, ಜನಗಳಿಗೆ ತೊಂದರೆ ಕೊಡ್ತಾರೆ.
ಅಲ್ಲ, ಸರ್ಕಾರದಲ್ಲಿ ಈ ರೀತಿ ಎಲ್ಲ ಶ್ರೀಮಂತರಿಗೂ ಬಡವರಿಗೂ ಒಂದೇ ರೀತಿ ಈ ಸೌಲಭ್ಯ ಕೊಟ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಸಮಾಧಾನ ಇಲ್ಲ ಸರ್? ಶ್ರೀಮಂತರಿಗೆ ಕೊಡ್ತೀವಿ. ಅಲ್ಲ, ಇವಾಗ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರೋರ್ಗು ಅವರ ಹೆಂಡತಿ ಮಕ್ಕಳಿಗೂ ಫ್ರೀ ಆಗಿದೆ, ಸಾರ್ವಜನಿಕರು ಎಲ್ಲರಿಗೂ ಫ್ರೀ ಆಗಿದೆ, ಹೆಣ್ಮಕ್ಳಿಗೆ. ಅದನ್ನ ಸರಿಪಡಿಸೋಕ್ಕಾಗಿಲ್ವ ಸರ್ ಗ್ಯಾರಂಟಿ ಯೋಜನೆಯಲ್ಲಿ? ಗ್ಯಾರಂಟಿ ಯೋಜನೆಯಲ್ಲಿ ಐಟಿ ಪಿಟಿಯಲ್ಲಿ ಇರೋದನ್ನು ಅಲ್ಲೇ ರದ್ದು ಮಾಡಿ ಅವ್ರಿಗೆ ಬರ್ದಂಗೆ ಇದಿದೆ. ಬಡವರಿಗೆ, ಸಾಮಾನ್ಯ ಹೆಣ್ಮಕ್ಳಿಗೆಲ್ಲ ಅಕ್ಕ ತಂಗಿಗೆ ತಂದೆ ತಾಯಿಂದಿರಲ್ಲ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಬರೋದ್ರಿಂದ ಅವ್ರಿಗೆ ಒಳ್ಳೆ ಅನುಕೂಲ ಇದೆ. ಇಲ್ಲ, 2,000 ರೂಪಾಯಿ ಅಲ್ಲ ಸರ್, ಬಸ್ಸಿಂದ ಮಾತ್ರ ಕೇಳ್ತಾ ಇದ್ದೀನಿ. ಬಸ್ಸಿಂದು ಅನುಕೂಲ ಇದೆ. ಈಗ ಅತ್ತೆ ಮನೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮಗನ ಮನೆಗೆ ಹೋಗ್ಬೇಕು ಅಂದರೆ ಅವನ ಧರ್ಮಪತ್ನಿಗಳಿಗೆ ಕೇಳೋದಿಲ್ಲ, ಬೇಗ ಹೋಗ್ತಾರೆ ಬರ್ತಾರೆ. ಒಳ್ಳೆ ಒಂದು ಅವಕಾಶ ಇದೆ. ಮಾಡ್ತೀನಿ, ಸರ್ಕಾರ ಮಾಡೋದು ಒಳ್ಳೆಯದು. ಆದರೆ ವೇತನ ಡ್ರೈವರ್ಗಳಿಂದ ಸಮಸ್ಯೆ ಬಂದ ಸರ್ ನಮ್ಮ ಸಾರಿಗೆ ಸಚಿವರು ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ.